ಆ್ಯಕ್ಚುಲಿ ಇವತ್ತೊಂದು ಕ್ರೇಜಿ ಪ್ರ್ಯಾಂಕ್ ಪ್ಲ್ಯಾನ್ ಮಾಡಿದ್ದೀವಿ. ಏನಂತಂದರೆ ನಾನು ಎಗೇನ್ ಪ್ರೆಗ್ನೆಂಟ್ ಅಂತ. ನೋಡೋಣ ನನ್ನ ಫ್ಯಾಮಿಲಿ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಇದು ಯಾರ್ಯಾರು ಗೊತ್ತು ಅಂದರೆ ನನ್ನ ತಂಗಿಗೆ ಗೊತ್ತು ಮತ್ತು ಚಂದ್ರಿಗೆ ಗೊತ್ತು. ಆಲ್ರೆಡಿ ನಾವು 3 ಜನ ಮಾತಾಡ್ಕೊಂಡಿದ್ದೀವಿ. ಬಟ್ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಬೇಕು, ನೋಡೋಣ ಹೆಂಗಾಗುತ್ತಂತ. ಐ ಆಮ್ ಹೋಪಿಂಗ್ ಫಾರ್ ದ ಬೆಸ್ಟ್. ಫಸ್ಟ್ ಟೈಮ್ ಈ ಥರ ಪ್ರ್ಯಾಂಕ್ ಮಾಡ್ತಿರೋದು. ಒಂದು ಸ್ವಲ್ಪ ಚೆನ್ನಾಗಿ ಬಂದರೆ, ಸಕ್ಸಸ್ ಆದರೆ ಚೆನ್ನಾಗಿರುತ್ತೆ. ಬೆಡ್ ಮೇಲೆ ತಿನ್ಬಿಡಿ. ಹ್ಯಾಪಿ ಫಾದರ್ಸ್ ಡೇ. ಬಾ ಹೊರಗಡೆ ಬರೋದು. ನಮ್ಮ ಮನೇಲಿ ನೋಡಿ ಕಬಾಬ್ ಯಾವ ಥರ ಹಾಕ್ಕೊಡ್ತಾಯಿದ್ದಾರೆ. ಏನಕ್ಕೆ ಅಂದರೆ ಇದು ಆಯಿಲ್ ಅಬ್ಸರ್ವ್ ಆಗಲಿ ಅಂತ. ಅಬ್ಸರ್ವ್ ಆಗಲಿ. ನಾವು ನಿಮ್ಮ ಥರ ಇಂಗ್ಲೀಷ್ ಅಲ್ಲ. ಏನಿಲ್ಲ, ಒಂಥರ ಸುಸ್ತಾಯ್ತೈತೆ. ಹಾಂ, ಏನಿಲ್ಲ, ಸುಮ್ಮನೆ ಸುಸ್ತಾಯ್ತೈತೆ. ಮಮ್ಮಿ ಏನಿಲ್ಲ, ಒಂಥರ ಸುಸ್ತಾಯ್ತೈತೆ. ಏನಿಲ್ಲ, ನೋ ಇಲ್ಲಿ ಮಲ್ಕೋತೀನಿ. ಏನಿಲ್ಲ, ಇಲ್ಲ ಮಲ್ಕೊಂಡಿರ್ತೀನಿ. ಏನು ಮುನ್ಸ್ಕೊಂಡಿಲ್ಲ, ಏನಿಲ್ಲ ಡಿಡಿ. ಏನಿಲ್ಲ, ಸ್ವಲ್ಪ ಸುಸ್ತಾದಂಗೆ ಆಯಿತು ಅಷ್ಟೇ. ಕಬಾಬ್ ಎಲ್ಲ ತಿನ್ಬಿಟ್ನಲ್ಲ, ಅದಕ್ಕೆ. ಬರಲಿ, ಜುಟ್ಟು ಸರಿ ಮಾಡ್ಕೊಳ್ಳಿ. ಅವ್ವಾ ಇರಿ, ಗಲಾಟೆ. ಏನು, ನಾಳೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ ಸುನೀತಾ ಶರ್ಮಾ. ಪ್ರೆಗ್ನೆಂಟ್ ಇದೆ. 2 ತಿಂಗಳು ಚೆಕ್ ಮಾಡಿದೆ. ಆಮೇಲೆ ಇವಾಗ ಏನೋ ಡಾಕ್ಟ್ರಿಗೆ ಕಾಲ್ ಮಾಡಿದ್ದೆ, ಇರಲಿಲ್ಲ. ಒಂದು ಬ್ಲಡ್ ಚೆಕ್ ಮಾಡಿಸಿ ಅಂದಿದ್ರು. ಅದು ರಿಪೋರ್ಟ್ ಬಂದಿದೆ, ಅದೇ ಕಲೆಕ್ಟ್ ಮಾಡ್ಕೊಂಡಿಲ್ಲ. ಹಂಗೆ ಫೋನಲ್ಲಿ ಕೇಳಿದ್ರು ಇವರು. ಪ್ರೆಗ್ನೆಂಟ್ ಬಂದಿದೆ ಅಂತ ಹೇಳಿದ್ರು. ಆಪರೇಷನ್ ಮಾಡಿಸ್ಕೋತ ಕಾಪರ್ ಅಂತಿದ್ರು. ಅಳ್ತಿದ್ಯಾ? ದೇವ್ರ ಕೇಳ್ಬೇಕು ಗಂಡು ಖುಷಾಗ್ಲಿ ಅಂತ. ಯಾಕೆ ನಂಗೆ ಬೇಡಿ ಅಂದೆ. ಚಂದ್ರು ಗಂಡಾಗಲಿ, ಗಂಡಾದರೆ ಚೆನ್ನಾಗಿರುತ್ತೆ ಬಿಡು ಅಂತಂತಾರೆ. ಏನ್ ಮಾಡ್ಬೇಡಿ. ನಾನು ನಾಳೆ ಕೋಟ್ಯಾಧಿಪತಿ ಆಗ್ಬಿಟ್ರೆ ವಾರಸ್ತಾರ ಬೇಡ್ವಾ ಅಂತ ಅಂದ್ರು. ಅವರು ರೆಕಾರ್ಡ್ ಮಾಡ್ಕೊಂಡು ಹಾಕ್ಬಿಟ್ರೆ ನಿನ್ ಮಕ್ಳು ಬೇಡ ಅನ್ನಲ್ಲ. ಅವಾಗ ವಿಡಿಯೋಗೋಸ್ಕರ ಮಕ್ಳು
ಮಮ್ಮಿ ಪ್ರಾಂಕ್ ಅನ್ಸುತ್ತೆ ಮಮ್ಮಿ, ನಿಮಗೆ ಗೊತ್ತು ತಾನೆ ಮಮ್ಮಿ? ರಿಪೋರ್ಟ್ ಕಳ್ಸೆ. ರಿಪೋರ್ಟ್ ಕಳಿಸಿ. ಇದು ಡೈಲಿ ವ್ಲಾಗ್ಗೆ ಗಂಡ ಹೆಣ್ಣು ಇನ್ನೊಂದು ಮಕ್ಕಳು ಮಾಡ್ಕೊಂಡ ಬಿಡು ಅಂತ. ಈಗ ಎಜುಕೇಟೆಡ್ ಆಗಿ ಕನ್ಬೇಕು ಅಂದ್ಕೊಂಡು ಇದು ಮಾಡೋದು ಭಾರಿ ತಪ್ಪು. ನಿನಗೂ ಅಳಗಂಡಲ್ಲಿ ಕಣ್ಣಲ್ಲಿ ನೀರು ಬಂದಿರುವ ಕೊಳ ಅಂತ ಅಳ್ಕೊಂಡು ಕೊಟ್ಟಿದ್ದೀವಿ. ನಮ್ಗೆ ಎಂತ ಗೊತ್ತಾಗುತ್ತೆ? ಇವೆಲ್ಲ ನಾಟಕಗಳಿಗೆ ನೆಟ್ಟಿಗೆ ಬಾಳ್ಬೇಕೆ ಮಾಡ್ತೀವಿ. ಅವ್ರು ಇವ್ರದ್ದು ಬಿಟ್ಬಿಡಿ. ನಾಳೆ ಡಾಕ್ಟರ್ ಹತ್ರ ಬರ್ತೀರಾ? ನಾವೇನೋ ಒಂದು 5 ತಿಂಗಳು ಸಾಕು ಕೊಡ್ತೀವಿ ಸುಷ್ಮಾ, ಆಮೇಲೆ ನಿಮ್ದು ಜವಾಬ್ದಾರಿ ನಮ್ದು ಅಲ್ವೇ ಅಲ್ಲ. 5 ತಿಂಗಳು ಸಾಕು ಕೊಡ್ತೀವಿ. ಇದು ಆಗದೇ ಇಲ್ಲ. ಅದು 5 ತಿಂಗಳು ನಿಮ್ಮ ಮನೆಗೆ ಬಂದು ಮಾಡ್ರಿ, ನಮ್ಮ ಮನೆಗೆ ಕರ್ಕೊಂಡು ಮಾಡಲ್ಲ ನಾನು. ಯಾಕೆ ಆಗಲ್ಲ? ನಮ್ಗೆ ಅನುಕೂಲತೆ ಕಡಿಮೆ. ಯಾಕೆ ಅಂದ್ರೆ ಮುನ್ಸ್ಕತ್ರಿ ಜಗಳ ಆಡ್ತಾರೆ. ಅನುಕೂಲತೆ ಕಡಿಮೆ ನಮಗೆ. ಇಲ್ಲ ನಿಮ್ಮ ಅತ್ತೆ ಕರ್ಕೊಂಡು ಮನೆ ಖಾಲಿ ಮಾಡ್ಬೇಕು. 3 ತಿಂಗಳು ಯಾವ ಮನೆ ಇರೋ ಮನೆ ಖಾಲಿ ಮಾಡ್ಬೇಕು. ಖಾಲಿ ಮಾಡ್ಬಿಟ್ಟು ಬೇರೆ ಗ್ರೌಂಡ್ ಫ್ಲೋರ್ ಮನೆ ಮಾಡ್ಬೇಕು. ಹತ್ತಕ್ಕಾಗಲ್ಲ ಅಂತ ಮಾಡಿ. ಇವರೆಲ್ಲ ಸುಳ್ಳು ಅನ್ಕೋತವ್ರೆ. ನಾಳೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀವಿ, ಬನ್ನಿ ಬೇಕಾ. ನಿಮ್ಗೆ 2 ಮಕ್ಳು ಸಾಕು ಅಂತ ಅನಿಸ್ತಾ ಇಲ್ಲ ಸುಷ್ಮಾ? ಸಂಜೆ 5:30ಗೆ ಸುಷ್ಮಾ ಇವ್ 2 ಸಾಕು ಅಂತ ಅನಿಸ್ತಾ ಈಗ ಇಲ್ಲ? 2 ತಿಂಗಳು ಆಗ್ಬಿಟ್ಟೈತೆ ಆಲ್ರೆಡಿ. ನಿಮ್ಗೆ ಗೊತ್ತಾಗ್ಲಿಲ್ವಾ? ಡ್ಯಾಡಿಗೆ 2 ತಿಂಗಳು ಆಗಿಲ್ವಂತೆ. ಡ್ಯಾಡಿಗೇನು ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ವಾ ಮಮ್ಮಿ? ನನಗೇನು ಗೊತ್ತಾಯ್ತಾ? ಈ ಸಾರಿ ಕಲೆಕ್ಷನ್ ಬರಲ್ಲ ಅಂತ ಹೇಳಿರೋದು. ಈ ಸಾರಿ ನೀನು ಧರ್ಮಸ್ಥಳಕ್ಕೆ ಬರಲ್ಲ ಅಂತ ಹೇಳಿರೋದು. ನನ್ನ ಅಭಿಪ್ರಾಯ ಚಂದ್ರು, 2 ಮಗುನ ನೀವು ಚೆನ್ನಾಗಿ ಸಾಕಿ ಬೆಳೆಸ್ಬಿಟ್ರೆ ಅಷ್ಟು ಸಾಕು. ಅಲ್ಲಿ ನೋಡಿ ಎಂತ ವಾಪಸ್ ಮಾತ್ರ ಗಂಡ ಆಗ್ಬಿಟ್ರೆ ಅಲ್ಲ ನೀನ್ ಇದೇ ಇನ್ನೊಂದು ನೋಡ್ಕೊಳಕ್ ಆಗ್ತದೆ. ನೀನು ನನ್ನ ಕೈಲಿ ಶಕ್ತಿ ಇಲ್ಲ, ಮತ್ತೆ ಬೆನ್ಮೂಳೆ ನಗೋಗೈತಿ ಚಂದ್ರು, ಗೊತ್ತು ತಾನೆ? ಯಾಕೆ ಇಷ್ಟರ ಕೆಲಸ ವಿಡಿಯೋ ಮಾಡಿ ಎಲ್ಲ ಹಾಕ್ತಾರೆ. ಮಾನವನೇ ಹೋಯ್ತು. ಇವಳಿಗೆ ಪಬ್ಲಿಸಿಟಿ ಇಷ್ಟ. ಟ್ರೈನ್ ಹೋಗೋಲ್ಲ ಮೊಹ ನೋಡ್ಕೊಳ್ಳೋದು, ಅದು ಇದು ಮಾಡೋದು. ತುಂಬಾ ಕಷ್ಟ ಆಗುತ್ತೆ ಗೊತ್ತು ನಿಮ್ಗೆ ಎಲ್ಲ. ಡ್ಯಾಡಿ, ನನಗೆ ನಮ್ಮ ಮಮ್ಮಿ ಒಬ್ರೇ ಕೇರ್ ಮಾಡ್ತಾ ಇರೋದು. ನೀವು ತುಂಬಾ ಹಾರ್ಷಾಗಿ ಬಿಹೇವ್ ಮಾಡ್ತಾ ಇದ್ದೀರಾ ಡ್ಯಾಡಿ. ಅಂದ್ರೂ ಹೋಗ್ಲಿ ಬಿಡಿ, ಪರವಾಗಿಲ್ಲ ಬಿಡಿ ಡ್ಯಾಡಿ. ಫಾದರ್ಸ್ ಡೇ ದಿನ ಸ್ವಲ್ಪ ಪ್ರಾಂಕ್ ಮಾಡೋಣ ಅನ್ಕೊಂಡೆ. ಪ್ರಾಂಕೇ ಇದು. ಶ್ರೇಯಾ ಶ್ರೇಷ್ಠನ್ ಮಮ್ಮಿ. ಮಮ್ಮಿ, ದಿಸ್ ಇಸ್ ಪ್ರಾಂಕ್ ವಿಡಿಯೋ. ಪ್ರಾಂಕ್ ವಿಡಿಯೋ ನಿಜ. ಪ್ರಾಂಕ್. ಒಂದ್ ನಿಮಿಷ. ಒಂದ್ ನಿಮಿಷ ಇರಿ. ಪ್ರಾಂಕ್ ಮಾಡ್ತೀನಿ ಅವ್ಳು ಹೇಳಿದ ಅವಾಗ ನಾವು ಪ್ರಾಂಕ್ ಮಾಡ್ತೀನಿ ಅಂತ ಯಾರು ಹೇಳ್ಬೇಡ ಅಂತ ಅವಳು ಹೇಳಿದ್ದು. ಆಯ್ತು ಸುಸ್ಕೊ. ಒಂದ್ ನಿಮಿಷ ಇರಿ. ಆ್ಯಕ್ಚುಲಿ ಇಲ್ಲಿ ಎಲ್ಲರೂ ಆಲ್ಮೋಸ್ಟ್ ಪ್ರಾಂಕ್ ಆಗಿಲ್ಲ. ನಮ್ಮ ಮಮ್ಮಿ ಒಬ್ಬರೇ ಸೀರಿಯಸ್ ಆಗಿ ಪ್ರಾಂಕ್ ಆಗಿದ್ದು. ಲಾವಣ್ಯ ಸ್ವಲ್ಪ ಫಸ್ಟು ಏನು ಗೊತ್ತಾ ಮಮ್ಮಿ, ಪ್ರಾಂಕ್ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೊಂಡಿದ್ದೆ. ಎಲ್ಲರೂ ಫಸ್ಟ್ ಪಾಯಿಂಟ್ ಹೇಳಿದಾಗ ಪ್ರಾಂಕ್ ಆದರು. ಆ್ಯಕ್ಚುಲಿ ಪ್ರ್ಯಾಂಕ್ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಫಸ್ಟು ಹೇಳಿದಾಗ ಎಲ್ಲರೂ ಪ್ರ್ಯಾಂಕ್ ಆದರು. ಆಮೇಲಿಂದ ಕ್ಯಾಮ್ರಾ ಎಲ್ಲ ಇಟ್ಟಿದ್ದು ನೋಡಿ ಅಲರ್ಟ್ ಆಗಿಬಿಟ್ರು. ಬಟ್ ಅಂದರೂ ನಮ್ಮ ಮಮ್ಮಿ ಮಾತ್ರ ಸ್ವಲ್ಪ ಪ್ರ್ಯಾಂಕ್ ಆದ. ಲಾವಣ್ಯನೂ ಪ್ರ್ಯಾಂಕ್ ಆದ್ಲು. ಆದರೆ ಅವಳು ಆಗಿಲ್ಲ ಅನ್ಕೋತಾ ಇದ್ದಾಳೆ. ವಿಡಿಯೋ ನೋಡ್ಬಿಟ್ಟು ನೀವೇ ಹೇಳಿ.
ಸೊ ಇದಾಗಿತ್ತು ಪ್ರ್ಯಾಂಕ್ ವಿಡಿಯೋ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.